ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 60+ ಡೈಲಿ ಲೈಫ್ನಲ್ಲಿ ಯೂಸ್ ಆಗ್ತಕ್ಕಂತಹ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ. ಈ ಸೆಂಟೆನ್ಸಸ್ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಿಮ್ಮ ಬಳಿ ಏನು ಇದೆ, ನಿಮ್ಮ ಹತ್ತಿರ ಏನು ಇದೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ, ವಾಟ್ ಡು ಯು ಹ್ಯಾವ್. ವಾಟ್ ಡು ಯು ಹ್ಯಾವ್. ನಿನಗೆ ಏನು ಅವಶ್ಯಕತೆ ಇದೆ. ವಾಟ್ ಡು ಯು ನೀಡ್. ವಾಟ್ ಡು ಯು ನೀಡ್. ನೆಕ್ಸ್ಟ್ ಸೆಂಟೆನ್ಸ್: ಅವಳು ಚೆನ್ನಾಗಿ ಹಾಡುತ್ತಾಳೆ. ಸಿ ಸಿಂಗ್ಸ್ ವೆಲ್. ಸಿ ಸಿಂಗ್ಸ್ ವೆಲ್. ಅವನು ಕಾಫಿ ಕುಡಿಯುತ್ತಾನೆ. ಈ ವಾಕ್ಯಗೆ ನಾವು ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ಈ ರೀತಿ ಹೇಳ್ತೀವಿ, ಹಿ ಡ್ರಿಂಕ್ಸ್ ಕಾಫಿ. ಹಿ ಡ್ರಿಂಕ್ಸ್ ಕಾಫಿ. ನೆಕ್ಸ್ಟ್ ಸೆಂಟೆನ್ಸ್: ನಾಳೆ ಸೋಮವಾರ ಇದೆ. ನಾಳೆ ಸೋಮವಾರ ಇದೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಟುಮಾರೋ ಈಸ್ ಮಂಡೇ. ಟುಮಾರೋ ಈಸ್ ಮಂಡೇ. ಅದನ್ನು ತೆಗೆದುಕೊಳ್ಳು. ಟೇಕ್ ದ್ಯಾಟ್. ಟೇಕ್ ದ್ಯಾಟ್. ನೆಕ್ಸ್ಟ್ ಒನ್: ನಿನ್ನ ಕೆಲಸ ಮಾಡು. ಡೂ ಯುವರ್ ವರ್ಕ್. ಡೂ ಯುವರ್ ವರ್ಕ್. ನನ್ನ ಜೊತೆ ಬಾ. ನನ್ನ ಜೊತೆ ಬಾ ಅಂತ ಹೇಳಲಿಕ್ಕೆ ಕಮ್ ವಿತ್ ಮೀ ಅನ್ಬೇಕು, ಕಮ್ ವಿತ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನನ್ನ ಹತ್ತಿರ ಬಾ. ಕಮ್ ಟು ಮೀ. ಕಮ್ ಟು ಮೀ. ನನಗೆ ಆಮೇಲೆ ಕರೆ ಮಾಡು. ಕಾಲ್ ಮೀ ಲೇಟರ್. ಕಾಲ್ ಮೀ ಲೇಟರ್. ನೆಕ್ಸ್ಟ್ ಸೆಂಟೆನ್ಸ್: ನನಗೆ ನಾಳೆ ಭೇಟಿಯಾಗು. ಮೀಟ್ ಮೀ ಟುಮಾರೋ. ಮೀಟ್ ಮೀ ಟುಮಾರೋ. ಅದನ್ನು ನನಗೆ ಬಿಡು. ಲೀವ್ ಇಟ್ ಟು ಮೀ. ಲೀವ್ ಇಟ್ ಟು ಮೀ. ನೆಕ್ಸ್ಟ್ ಒನ್ ಈ ರೀತಿಯಾಗಿದೆ, ಯಾವಾಗಿಂದ. ಯಾವಾಗಿನಿಂದ ಅಂತ ಹೇಳಲಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು, ಸಿನ್ಸ್ ವೆನ್. ಸಿನ್ಸ್ ವೆನ್. ಯಾವಾಗಿಂದ, ಸಿನ್ಸ್ ವೆನ್. ಅದಕ್ಕಾಗಿಯೇ, ದ್ಯಾಟ್ಸ್ ವೈ. ದ್ಯಾಟ್ಸ್ ವೈ. ಏಕೆ ಎಂದು ಗೊತ್ತಿಲ್ಲ. ಡೋಂಟ್ ನೋ ವೈ. ಡೋಂಟ್ ನೋ ವೈ. ನನ್ನನ್ನು ಮನೆಗೆ ಬಿಡಿ. ಡ್ರಾಪ್ ಮೀ ಹೋಮ್. ಡ್ರಾಪ್ ಮೀ ಹೋಮ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನೀವು ಅಲ್ಲಿದ್ದೀರಾ. ಆರ್ ಯು ದೇರ್. ಆರ್ ಯು ದೇರ್. ನಾನು ನಿರಾಕರಿಸುತ್ತಿಲ್ಲ. ಐ ಆಮ್ ನಾಟ್ ರೆಫ್ಯೂಸಿಂಗ್. ಐ ಆಮ್ ನಾಟ್ ರೆಫ್ಯೂಸಿಂಗ್. ನಾನು ನಿರಾಕರಿಸುತ್ತಿಲ್ಲ ಅಂತ ಹೇಳಲಿಕ್ಕೆ ನಾವು ಈ ರೀತಿ ಹೇಳಬೇಕು, ಐ ಆಮ್ ನಾಟ್ ರೆಫ್ಯೂಸಿಂಗ್. ಐ ಆಮ್ ನಾಟ್ ರೆಫ್ಯೂಸಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಮನೆ ಒಳಗೆ ಇರು. ಸ್ಟೇ ಇನ್ಸೈಡ್ ದ ಹೌಸ್. ಸ್ಟೇ ಇನ್ಸೈಡ್ ದ ಹೌಸ್. ದಯವಿಟ್ಟು ಪಕ್ಕಕ್ಕೆ ಸರಿಯಿರಿ. ಮೂವ್ ಅಸೈಡ್ ಪ್ಲೀಸ್. ಮೂವ್ ಅಸೈಡ್ ಪ್ಲೀಸ್. ನೆಕ್ಸ್ಟ್ ಒನ್, ನಿನ್ನ ಅಂಗಿ ಹರಿದಿದೆ. ಯುವರ್ ಶರ್ಟ್ ಈಸ್ ಟಾರ್ನ್. ಯುವರ್ ಶರ್ಟ್ ಈಸ್ ಟಾರ್ನ್. ನಾನು ತಪ್ಪು ಮಾಡಿದೆ. ಈ ವಾಕ್ಯಗೆ ನಾವು ಇಂಗ್ಲಿಷ್ನಲ್ಲಿ ಹೇಳಬೇಕು, ಐ ಮೇಡ್ ಅ ಮಿಸ್ಟೇಕ್. ಐ ಮೇಡ್ ಅ ಮಿಸ್ಟೇಕ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನಾನು ನಂಬಿದ ಮಟ್ಟಿಗೆ. ಆಸ್ ಫಾರ್ ಆಸ್ ಐ ಬಿಲೀವ್. ಆಸ್ ಫಾರ್ ಆಸ್ ಐ ಬಿಲೀವ್. ನಾನು ನೋಡುವ ರೀತಿಯಲ್ಲಿ. ದ ವೇ ಐ ಸಿ. ದ ವೇ ಐ ಸಿ. ನೆಕ್ಸ್ಟ್ ಒನ್, ನನಗೆ ತಿಳಿದ ಮಟ್ಟಿಗೆ. ಆಸ್ ಫಾರ್ ಆಸ್ ಐ ನೋ. ಆಸ್ ಫಾರ್ ಆಸ್ ಐ ನೋ. ನನ್ನ ದೃಷ್ಟಿಕೋನದಿಂದ. ಈ ವಾಕ್ಯಗೆ ಈ ರೀತಿ ಹೇಳಬೇಕು, ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ. ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನೀವು ಒಳ್ಳೆಯ ವ್ಯಕ್ತಿ ಇದ್ದೀರಿ ಅಂತ ಹೇಳಲಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು, ಯು ಆರ್ ಅ ಗುಡ್ ಪರ್ಸನ್. ಯು ಆರ್ ಅ ಗುಡ್ ಪರ್ಸನ್. ಸನ್ನೆ ಮಾಡಬೇಡ. ಡೋಂಟ್ ಗೆಶರ್. ಡೋಂಟ್ ಗೆಶರ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಹಠಮಾರಿ ಆಗಬೇಡ. ಡೋಂಟ್ ಬಿ ಸ್ಟಬ್ಬರ್ನ್. ಡೋಂಟ್ ಬಿ ಸ್ಟಬ್ಬರ್ನ್. ಬೂಟುಗಳನ್ನು ತೆಗೆಯಿರಿ. ಟೇಕ್ ಆಫ್ ದ ಶೂಸ್. ಟೇಕ್ ಆಫ್ ದ ಶೂಸ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಬೂಟುಗಳನ್ನು ಹಾಕಿಕೊಳ್ಳಿ. ಪುಟ್ ಆನ್ ದ ಶೂಸ್. ಪುಟ್ ಆನ್ ದ ಶೂಸ್. ಇನ್ನು ಗೊತ್ತಿಲ್ಲ.
ಇನ್ನೂ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು, ಡೋಂಟ್ ನೋ ಎಟ್, ಡೋಂಟ್ ನೋ ಎಟ್. ನೆಕ್ಸ್ಟ್ ಸೆಂಟೆನ್ಸ್, ಅದು ನನಗೆ ಅಲ್ಲ, ದ್ಯಾಟ್ಸ್ ನಾಟ್ ಫಾರ್ ಮೀ, ದ್ಯಾಟ್ಸ್ ನಾಟ್ ಫಾರ್ ಮೀ. ನನ್ನನ್ನು ಒತ್ತಾಯಿಸಬೇಡ, ಡೋಂಟ್ ಕಂಪೆಲ್ ಮೀ, ಡೋಂಟ್ ಕಂಪೆಲ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನನಗೆ ಅದು ಇಷ್ಟವಿಲ್ಲ, ಐ ಡೋಂಟ್ ಲೈಕ್ ದ್ಯಾಟ್, ಐ ಡೋಂಟ್ ಲೈಕ್ ದ್ಯಾಟ್. ಅಲ್ಲಿ ಯಾರಿದ್ದಾರೆ, ಹೂ ಇಸ್ ದೇರ್, ಹೂ ಇಸ್ ದೇರ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಯಾವ ವಿಷಯ, ವಿಚ್ ಥಿಂಗ್, ವಿಚ್ ಥಿಂಗ್. ಬೇಗ ಮಾಡು, ಡೂ ಇಟ್ ಕ್ವಿಕ್, ಡೂ ಇಟ್ ಕ್ವಿಕ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಅಲ್ಲಿ ನೋಡು, ಲುಕ್ ದೇರ್, ಲುಕ್ ದೇರ್. ಇಲ್ಲಿ ನೋಡು, ಇಲ್ಲಿ ನೋಡು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಲುಕ್ ಹಿಯರ್, ಲುಕ್ ಹಿಯರ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಸುತ್ತಲೂ ನೋಡು, ಲುಕ್ ಅರೌಂಡ್, ಲುಕ್ ಅರೌಂಡ್. ನಾನು ಹೊರಡಬೇಕು, ಐ ಶುಡ್ ಲೀವ್, ಐ ಶುಡ್ ಲೀವ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನೀವು ಯಾಕೆ ಕೇಳುತ್ತೀರಿ, ವೈ ಡು ಯು ಆಸ್ಕ್, ವೈ ಡು ಯು ಆಸ್ಕ್. ನನಗೆ ಎರಡು ಇಷ್ಟ, ಐ ಲೈಕ್ ಬೋತ್, ಐ ಲೈಕ್ ಬೋತ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಮುಂದೆ ಏನು, ಮುಂದೆ ಏನು ಅಂತ ಹೇಳಲಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು, ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್. ಮುಂದೆ ಏನು, ವಾಟ್ ನೆಕ್ಸ್ಟ್. ಏನು ನೋಡಬೇಕು, ವಾಟ್ ಟು ಸಿ, ವಾಟ್ ಟು ಸಿ. ನೆಕ್ಸ್ಟ್ ಒನ್, ನಾನು ಏನು ತಿಂದಿಲ್ಲ, ನಾನು ಏನು ತಿಂದಿಲ್ಲ ಅಂತ ಹೇಳಲಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಮಾತಾಡಬೇಕಾಗತ್ತೆ, ಐ ಹ್ಯಾವಂಟ್ ಈಟನ್ ಎಟ್, ಐ ಹ್ಯಾವಂಟ್ ಈಟನ್ ಎಟ್. ನಮ್ಮೊಂದಿಗೆ ಬನ್ನಿ, ನಮ್ಮೊಂದಿಗೆ ಬನ್ನಿ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಕಮ್ ವಿತ್ ಅಸ್, ಕಮ್ ವಿತ್ ಅಸ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನಮ್ಮೊಂದಿಗೆ ಇರು, ಸ್ಟೇ ವಿತ್ ಅಸ್, ಸ್ಟೇ ವಿತ್ ಅಸ್. ನಾನು ಯಾರು, ನಾನು ಯಾರು ಅಂತ ಹೇಳಲಿಕ್ಕೆ ಹೂ ಆಮ್ ಐ, ಹೂ ಆಮ್ ಐ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನಾನು ಯಾರನ್ನು ಕೇಳಬೇಕು, ಹೋಮ್ ಶುಡ್ ಐ ಆಸ್ಕ್, ಹೋಮ್ ಶುಡ್ ಐ ಆಸ್ಕ್. ನಾನು ಅಲ್ಲಿಗೆ ಹೋಗಬೇಕು, ವೇರ್ ಶುಡ್ ಐ ಗೋ, ವೇರ್ ಶುಡ್ ಐ ಗೋ. ನಾನು ಎಲ್ಲಿಗೆ ಹೋಗಬೇಕು ಅಂತ ಹೇಳಲಿಕ್ಕೆ ವೇರ್ ಶುಡ್ ಐ ಗೋ ಅನ್ಬೇಕು, ವೇರ್ ಶುಡ್ ಐ ಗೋ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನಾವು ತಯಾರಾಗುತ್ತಿದ್ದೇವೆ, ವಿ ಆರ್ ಗೆಟಿಂಗ್ ರೆಡಿ, ವಿ ಆರ್ ಗೆಟಿಂಗ್ ರೆಡಿ. ನಾನು ಊಟ ಮಾಡಿದ್ದೇನೆ, ಐ ಹ್ಯಾವ್ ಹ್ಯಾಡ್ ಫುಡ್, ಐ ಹ್ಯಾವ್ ಹ್ಯಾಡ್ ಫುಡ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನೀವು ಕೆಳಗೆ ಬೀಳಬಹುದು, ನೀವು ಕೆಳಗೆ ಬೀಳಬಹುದು ಅಂತ ಹೇಳಲಿಕ್ಕೆ ಈ ರೀತಿ ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ಯು ಮೇ ಫಾಲ್ ಡೌನ್, ಯು ಮೇ ಫಾಲ್ ಡೌನ್. ಬಂದು ಚಹಾ ಕುಡಿಯಿರಿ, ಕಮ್ ಆ್ಯಂಡ್ ಹ್ಯಾವ್ ಟೀ, ಕಮ್ ಆ್ಯಂಡ್ ಹ್ಯಾವ್ ಟೀ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನಾನು ಇನ್ನೂ ತಿಂದಿಲ್ಲ, ನಾನು ಇನ್ನೂ ಏನು ತಿಂದಿಲ್ಲ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಐ ಹ್ಯಾವಂಟ್ ಈಟನ್ ಇಟ್, ಐ ಹ್ಯಾವಂಟ್ ಈಟನ್ ಇಟ್. ಅವರು ಹೊರಗೆ ಹೋಗಿದ್ದಾರೆ, ದೇ ಹ್ಯಾವ್ ಗಾನ್ ಔಟ್, ದೇ ಹ್ಯಾವ್ ಗಾನ್ ಔಟ್. ನೆಕ್ಸ್ಟ್ ಒನ್, ತುಂಬ ನಗ್ಬೇಡ, ಡೋಂಟ್ ಲಾಫ್ ಟೂ ಮಚ್, ಡೋಂಟ್ ಲಾಫ್ ಟೂ ಮಚ್. ನಿಮ್ಮ ಗಮನ ಎಲ್ಲಿದೆ, ವೇರ್ ಈಸ್ ಯುವರ್ ಅಟೆನ್ಷನ್, ವೇರ್ ಈಸ್ ಯುವರ್ ಅಟೆನ್ಷನ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಅವನು ಎಲ್ಲಿದ್ದಾನೆ, ವೇರ್ ಈಸ್ ಹೀ, ವೇರ್ ಈಸ್ ಹೀ. ಏನು ಮಾಡಬೇಕು, ವಾಟ್ ಟು ಡೂ, ವಾಟ್ ಟು ಡೂ. ಹೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನಿಂದ ನಿಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ಹೆಲ್ಪ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಇದೇ ತರಹದ ವಿಡಿಯೋ ನಿಮಗೆ ಈ ಚಾನಲ್ ಮೇಲೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.